ಇತ್ತೀಚಿನ ದಿನ ಫುಲ್ ಬರ್ಗರನ್ನು ತಿಂತಾ ಇದ್ದೀವಿ. ಯಾಕಂತ ಹೇಳಿದರೆ ನಮ್ಮ ಹತ್ರ ಬರ್ಗರ್ ಕಟ್ಲೆಟ್ ತುಂಬಾ ಇದೆ. ನಿಮ್ಗೆ ನಾನು ಮೊದಲೇ ಹೇಳಿದ್ನಲ್ವ 24 ಪೀಸಸ್ ಏನೋ ಇತ್ತು. ಹಾಗೆ ದಿನಾಲು ತಿಂತಾ ಇದ್ದಾಗೆ ನಾವು ತಿಂತಾ ಇದ್ದೀವಿ. ಹಾಗೆ ಇವಾಗ ಬರ್ಗರನ್ನು ತಿಂತಾ ಇದ್ದೀವಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಡನ್ನಾಗಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಯಾರವರು? ನಿಮ್ಮ ಫ್ರೆಂಡ್. ಹೌದು, ಫ್ರೆಂಡ್ ನಮ್ಮ ಪರಿಚಯ ಇಲ್ಲ. ಅವರು ಹೇಳಿದ್ರಂತೆ, ಸಾರಿ, ಅವರು ಆಲ್ರೆಡಿ ಬಂದಿದ್ದಾರೆ ಕಾರನ್ನು ಕೊಡಲಿಕ್ಕೋಸ್ಕರ. ಅವರಿಗೆ ಮತ್ತೆ ಡ್ರಾಪ್ ಮಾಡಲಿಕ್ಕೆ ನಾವು ಹೋಗಬೇಕು. ಸೊ ಹಾಗೆ ಮುಸಫಾ ಹೇಗೂ ಹೋಗ್ತಾ ಇದ್ದೀವಿ, ಹಾಗೆ ಮಾರ್ಕೆಟಿಂಗ್ ಕೂಡ ಮಾಡುವ ಅಂತ ಹೊರಡಿದ್ದೀವಿ. ಜಸ್ಟ್ ಬರ್ಗರನ್ನು ತಿಂದಿದ್ವಿ, 2 ಬ್ರೆಡ್ ಇತ್ತು, ಹೊಟ್ಟೆ ಫುಲ್ ಆಗಿಲ್ಲ. ಸೊ ಡಿನ್ನರ್ ಕೂಡ ಈಗಲೇ ಮಾಡುವ ಅಂತ ನೋಡಿ, ಎಷ್ಟು ಇದು ಇದೆ, ಬೆಳಕಿದೆ. ಡಿನ್ನರ್ ಕೂಡ ಇವಾಗಲೇ ಮಾಡುವ ಅಂತ ಸ್ಪೆಷಲಾಗಿ ಏನೋ ಒಂದು ಇವರು ಫೇಸ್ಬುಕ್ ಅಲ್ಲ ನೋಡೋದು, ನೋಡಿಕೊಂಡು ಮಾಡ್ತಾ ಇದ್ವಿ. ಜಸ್ಟ್ ಪ್ಯಾನಲ್ಲಿ ಇತ್ತು ಮಾತ್ರ, ಹೌದು, ಫುಲ್ ಬೇಕಾಗಿಲ್ಲ. ಅಷ್ಟರೊಳಗೆ ಅವ್ರು ಹೇಳಿದ್ರು, ಏನಂತ ಬ್ರದರ್ ನೀವು ಕಳ್ಸಂತ ಲೊಕೇಶನ್ ಹತ್ರ ಬಂದು ಮುಟ್ಟಿದ್ದೀವಿ ಅಂತ. ಬೇಗ ಬಟ್ಟೆಯನ್ನು ಚೇಂಜ್ ಮಾಡಿ ಬಂದ್ವಿ. ಏನು ಕೂಡ ಹಾಕಿಲ್ಲ, ಲಿಪ್ಸ್ಟಿಕ್ ಏನು ಪೌಡರ್ ಏನೂ ಇಲ್ಲ, ಹೊರಡುವ. ಹಾಗೆ ಅವ್ರ ಕಾರಿಂದನೇ ನಾವು ಹೋಗ್ತಾ ಇದ್ವಿ ಕಳಿಸ್ಕೊಡ್ಲಿಕ್ಕೆ ಅಲ್ಲ. ಪೆಟ್ರೋಲ್ ನೋಡಿ ಏನಂತ, ಎಲ್ಲಿದ್ದಾರೆ ಅವರು? ಅದಾ? ಓ ಮೈ ಗಾಡ್, ಅಲ್ಲಿಲ್ಲ ಅವರು, ಮತ್ತೊಂದು ಸೈಡಲ್ಲಿ ಇದ್ದಾರಂತೆ. ಸೊ ಹೋಗ್ತಾ ಇದ್ದೀವಿ, ನಡ್ಕೊಂಡು ಹೋಗ್ಲಿಕ್ಕೇ ಸಾಕು. 2 ಸೈಡ್ ಉಂಟು ನಮಗೆ, ರೈಟ್ ಲೆಫ್ಟ್. ನಾವು ರೈಟಿಗೆ ಬಂದಿದ್ವಿ, ಇವಾಗ ಲೆಫ್ಟಿಗೆ ಹೋಗ್ಲಿಕ್ಕಿದೆ. ಗಾಡಿಯನ್ನು ಡ್ರಾಪ್ ಮಾಡಲಿಕ್ಕೆ ಒಬ್ಬರು ಪಾಕಿಸ್ತಾನದವರು ಬಂದಿದ್ದರು, ಹಾಗೆ ಮತ್ತೊಬ್ಬರು ನಮ್ಮ ಇಂಡಿಯಾದವರು, ಹೈದರಾಬಾದವರು ಬಂದಿದ್ದರು, ಅವರಿಬ್ಬರು ಕೂಡ. ಹಾಗೆ ಇವಾಗ ಹೊರಡ್ತೀವಿ. ಜಸ್ಟ್ ಅವರಿಗೆ ಡ್ರಾಪ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟು ನೋಡೋಣ ಏನು ತೊಗೊಳ್ದಂತ. ವಾರದ ಐಟಮ್ಸ್ ಎಲ್ಲ ತೊಗೊಳ್ಲಿಕ್ಕಿದೆ. ಮೀನು ತೊಗೊಳ್ಲಿಕ್ಕಿದೆ ಸ್ಪೆಷಲಿ. ಲಾಸ್ಟ್ ಟೈಮ್ ನಾವು ಮೀನು ತೊಗೊಂಡಿಲ್ಲ, ಖಾಲಿ ಆಗ್ತಾ ಬಂತು. ಹಾಗೆ ಮಸಾಲ ಕೂಡ ತರ್ತಾರಲ್ವಾ, ಫಿಶ್ ಕರಿ ಎಲ್ಲ ಮಾಡಿಕೊಂಡು ತಿನ್ನಬೇಕು. ಓ, ನಾವು ಇದು ತೊಗೊಂಡು ಬಂದಿಲ್ಲಲ್ಲ, ಜಾರ್. ಹೌದು, ಅದು ಪಾರ್ಕಿಂಗ್. ಹೌದು, ಇದು ಹೌದು, ನಾವು ಜಾರ್ ತೊಗೊಂಡು ಬಂದಿಲ್ಲ. ಅದೇ. ಹಾಗೆ ಇವರ ಕಾರ್ ಇದು. ಎಲ್ಲ ಕಾರು ಸೇಮ್ ಆಗಿ ಕಾಣಿಸುತ್ತೆ ಅಲ್ಲ ಒಳಗಡೆಯಿಂದ. ಈ ಥರ ವಿಡಿಯೋ ಮಾಡಿದರೆ ಯಾರ ಕಾರ್ ಅಂತಲೇ ಗೊತ್ತಾಗಲ್ಲ. ಟಿಂಟ್ ತುಂಬಾ ಡಾರ್ಕ್ ಇದೆ. ಯಾವುದು ಟಿಂಟ್ ಇದೆ? ತುಂಬಾ ಡಾರ್ಕ್, ತುಂಬಾ ಕಷ್ಟ ಆಗುತ್ತೆ ಡ್ರೈವ್ ಮಾಡಲಿಕ್ಕೆ. ಹೌದು, ಸೈಡ್ ಮಿರರ್ ಕಾಣಿಸಲ್ಲ ಸರಿಯಾಗಿ. ನಾನು ನೋಡಿದ್ದೆ ಅವಾಗ. ಇವರ ಕಾರ್ ನಿಸ್ಸಾನ್ ಅಲ್ಟಿಮಾ. ನನಗೆ ಕಾರ್ ಹೆಸರೆಲ್ಲ ಅಷ್ಟು ಗೊತ್ತಿಲ್ಲ. ಹಾಗೆ ಸ್ವಲ್ಪ ದೂರನೇ ಪಾರ್ಕ್ ಮಾಡಿದ್ದೀವಿ, ಮತ್ತೆ ನಡ್ಕೊಂಡು ಹೋಗ್ತೀವಿ. ಯಾಕಂತ ಹೇಳಿದ್ರೆ, ಹೌದು, ಇಲ್ಲೇ ಹತ್ರ ಇದೆ ನೋಡಿ, ಸರಿಯಾಗಿ ಕಾಣಿಸ್ತಾ ಇಲ್ಲ. 150 ಮೀಟರ್. 150 ಮೀಟ್ರ್ ಅಲ್ಲ, ಒಂದು 500 ಮೀಟ್ರ್ ಇದ್ರೂ ಕೂಡ ನಡ್ಕೊಂಡು ಹೋಗೋದು ಪ್ರಾಬ್ಲಮ್ ಅಲ್ಲ. ಬಟ್ ಅಷ್ಟು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗೋದು ದೊಡ್ಡ ಪ್ರಾಬ್ಲಮ್. ಮತ್ತು ಇಲ್ಲಿ ಗಾಡಿ ಎಲ್ಲ ಹೇಗೆ ಹೋಗುತ್ತೆ, ಸುಯಿ ಹೋಗುತ್ತೆ. ಅವೆಲ್ಲ ದಾಟ್ಕೊಂಡು ಹೋಗ್ಬೇಕಾಗತ್ತೆ. ಅದೇ ಒಂದು ಡೇಂಜರ್ ಅಂತ ಹೇಳ್ಬೋದು. ಇಲ್ಲಿ ಇದು ಕೂಡ ಇಲ್ಲ, ಏನದು, ಹಾಗೆ ಅಲ್ಲಿ ಕೂಡ ಇವಾಗ ಗಾಡಿಯನ್ನು ತೊಗೊಂಡು ಹೋಗಿದ್ರೆ ಸುತ್ತಾ ಇರೋದೇ, ಪಾರ್ಕಿಂಗ್ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಅಲ್ಲ. ಹಾಗಾಗಿ ಇಟ್ಟದ್ದು ಅಷ್ಟೇ. ಈ ಥರ ರೋಡನ್ನು ಕ್ರಾಸ್ ಮಾಡ್ಕೊಂಡು ಹೋಗಬೇಕು. 3 ರೋಡ್ ಸಿಗುತ್ತೆ. ಆ ನಂತರ ನೆಸ್ಟೋ ಅಂತ ಹೇಳ್ಬೋದು. ಹಾಗೆ ನೆಸ್ಟೋದಲ್ಲಿ ಯಾವಾಗ ನೋಡಿದರೂ ಎಷ್ಟು ಜನ ಇರ್ತಾರೆ, ಪುಕ್ಕಟಲ್ಲಿ ಸಿಗೋ ಥರ ಜನರು, ಅಷ್ಟು ಜನರು. ಹಾಗೆ ನಮಗೂ ಕೂಡ ಇಲ್ಲಿ ಶಾಪಿಂಗ್ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಿಗಲ್ಲ ಅನ್ನೋದು ಯಾವ್ದು ಐಟಮ್ ಕೂಡ ಇಲ್ಲ. A to Z ಐಟಮ್ ಸಿಗುತ್ತೆ. ಹಾಗೆ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೆಸ್ಟೋ ಏನಿದೆ, ರೀಸೆಂಟ್ಲಿ ಓಪನ್ ಆದದ್ದು, 1.5-2 ತಿಂಗಳಾಯಿತು ಅಷ್ಟೇ. ಹಾಗೆ ಅಬುದಾಬಿಯಲ್ಲಿ ಒಂದೇ ಬ್ರ್ಯಾಂಚ್ ಇರೋದು. ಇದು ನಾವು ಲಕ್ಕಿ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಓಪನ್ ಆದದ್ದಕ್ಕೆ, ನಾನು ಬಂದ ನಂತರನೇ ಓಪನ್ ಆದದ್ದು. ಹಾಗೆ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಮೀನು ಚೆನ್ನಾಗಿ ಸಿಕ್ಕಿಲ್ಲ ಅಲ್ಲ, ಮೀನು ಕೂಡ ಚೆನ್ನಾಗಿರಲಿಲ್ಲ, ರೇಟ್ ಕೂಡ ತುಂಬ ಹೈ ಆಗಿತ್ತು. ನಮಗೂ ಗೊತ್ತಿರೋ ಮೀನು ಯಾವುದೂ ಇರಲಿಲ್ಲ ಅಲ್ಲಿ. 1-2-3 ಏನೋ ಇತ್ತು, ಅದು ಆ ಮೀನು ಚೆನ್ನಾಗಿರಲಿಲ್ಲ. ಸೊ ಮದೀನಾ ಹೋಗ್ತಾ ಇದ್ದೀವಿ, ನೋಡೋಣ. ಲಾಸ್ಟ್ ವೀಕ್ ಆದರೂ ತೊಗೊಳ್ಬೇಕಾಗಿತ್ತು ಅಲ್ಲ, ನಾನು ಹೇಳಿದ್ದೆ ತೊಗೊಳ್ಳುವ ಅಂತ. ಬೇಡ ಅಂದರು. ಹಾಗೆ ಇವಾಗ ತುಂಬ ರೇಟ್ ಮೀನಿಗೆ.
ನೋಡೋಣ ಮದಿನದಲ್ಲಿ ಕಡಿಮೆಯಲ್ಲಿ ಸಿಕ್ಕಿದ್ರೆ ತೊಗೊಳ್ತೀವಿ, ಇಲ್ಲ ಅಂದರೆ ಇಲ್ಲ. ಮತ್ತಿಲ್ಲ ಅಂತ ಹೇಳಿದ್ರೆ ಲೂಲುವಿಂದ ಆದರೂ ತೊಗೊಳ್ಳೇಬೇಕು, ಅಲ್ಲಿ ಮತ್ತೆ ಡಬಲ್ ರೇಟ್. ಹಾಗಾಗಿ ಮದಿನಾದಲ್ಲಿ ನೋಡುವ, ತೊಗೊಳ್ಳುವ. ನಾಳೆ ಮತ್ತೆ ಬರಲಿಕ್ಕಿದೆ ನಮಗೆ ಚರ್ಚಿಗೆ ಅಲ್ಲ, ನಾಳೆ ಸೇಮ್ ರೇಟ್ ಇರುತ್ತೆ ಅಲ್ಲಿ. ಹೌದಾ? ಯಾಕಂದರೆ ಮೀನು ಇಲ್ಲದೆ ನಮ್ಮ ಹತ್ರ ಊಟ ಮಾಡಲಿಕ್ಕಾಗಲ್ಲ. ಒನ್ ಟೈಮ್ ಆದರೂ ಮೀನು ಬೇಕೇ ಬೇಕು. ಮಧ್ಯಾಹ್ನ ಟೈಮಲ್ಲಿ ನಮಗೆ ಮೀನು ಬೇಕೇ ಬೇಕು. ರಾತ್ರಿ ಟೈಮಲ್ಲಿ ನಾವು ಬರ್ಗರ್ ಅದು ಇದು ಸ್ಯಾಂಡ್ವಿಚ್ ಕಚ್ರ ಪಚ್ರ ಎಲ್ಲ ತಿಂತೀವಿ ಅಲ್ಲ. ಮಧ್ಯಾಹ್ನ ನಮಗೆ ಸರಿಯಾಗಿ ಊಟ ಬೇಕು. ನಾನು ನೋಡಿ ಎಲ್ಲೇ ಹೋಗ್ತಾ ಇದ್ದೀನಿ, ಗಾಡಿ ಬೇರೆದಲ್ವಾ, ನಮ್ಮ ಗಾಡಿ ಹುಡುಕ್ತಾ ಇದ್ದೆ, ಮರ್ತೋದೆ ಬೇರೆಯವ್ರ ಗಾಡಿಯಿಂದ ಬಂದದ್ದಂತ. ಮ್ಯಾಂಗೋ ಫೀಸ್ಟ್ ಅಂತ ಇವತ್ತು ಆಫರ್ ಇತ್ತು. ಫುಲ್ಲು ಮ್ಯಾಂಗೋಸ್ ಇತ್ತು, ವೆರೈಟಿ ಮ್ಯಾಂಗೋಸ್. ಹಾಗೆ ಮ್ಯಾಂಗೋಸನ್ನು ತೊಗೊಂಡ್ವಿ, ಮೀನು ತೊಗೊಂಡಿಲ್ಲ. ಪಾಕಿಸ್ತಾನ್ ಮ್ಯಾಂಗೋ ತುಂಬ ಚೆನ್ನಾಗಿದೆ ಅಲ್ಲ, ಪರಿಮಳ ಅಂದರೆ ಪರಿಮಳ. ಎಲ್ಲ ಕಡೆಗೂ ತಗೊಂಡ್ವಿ ನಾವು. ಫಸ್ಟ್ ಟೈಮ್ ತಿನ್ನೋದು ಪಾಕಿಸ್ತಾನ್ ಮ್ಯಾಂಗೋ ಯಾವ ಥರ ಇರುತ್ತೆ ಅಂತ ನೋಡೋಣ. ಮನೆಯಲ್ಲೂ ಕೂಡ ಇದೆ, ಆದರೂ ಕೂಡ ನಾವು ತೊಗೊಂಡಿದ್ದೀವಿ. ಎಲ್ಲ ಹಣ್ಣಾದರೆ ತೊಗೊಂಡಿದ್ದೀವಿ, ಎಲ್ಲ ಫ್ರಿಜ್ಜಲ್ಲೇ ಇಡಬೇಕು, ಹೊರಗಡೆ ಇಡೋ ಹಾಗೇನೇ ಇಲ್ಲ. ಮೀನು ಸಿಕ್ಕಿಲ್ಲ ನಮಗೆ, ಮ್ಯಾಂಗೋ ಒಂದು ತೊಗೊಂಡ್ವಿ. ಹಾಗೆ ಹೊರಡ್ತಾ ಇದ್ದೀವಿ ಮನೆಗೆ, ಸೀದಾ ಹೋಗೋದು. ನಾಳೆ ಬೆಳಿಗ್ಗೆ ಚರ್ಚಿಗೆ ಹೋಗೋದು ಅಲ್ಲ, ನಂತರ ಬರುವಾಗ ಮೀನನ್ನು ತಗೊಂಡು ಹೋಗ್ತೀವಿ. ಅವರೇ ಹೇಳಿದ್ರು ನಾಳೆ ಬೆಳಿಗ್ಗೆ ಬನ್ನಿ, ಮೀನು ಕೂಡ ತುಂಬ ಫ್ರೆಶ್ ಆಗಿ ಬರುತ್ತೆ, ಹಾಗೆ ಬೇಗನೆ ಕ್ಲೀನ್ ಮಾಡಿ ಕೊಡ್ತಾರೆ, ಅಷ್ಟು ರಶ್ ಇರಲ್ಲ ಅಂತ. ಅವರು ಕಾದಿರ್ ಅವರು ನಮಗೆ ತುಂಬ ಪರಿಚಯದವರಲ್ಲ, ಹಾಗಾಗಿ ಅವ್ರು ಇವಾಗ ಊರಿಗೆ ಹೋಗ್ತಾರಂತೆ ಅಲ್ಲ. ಎಷ್ಟು ದಿನದಲ್ಲಿ ಹೋಗ್ತಾರಂತೆ? ಮ್ಯಾಕ್ಸಿಮಮ್ ಒಂದು 2 ವಾರದೊಳಗೆ ಹೋಗ್ತಾರಂತೆ. ಮತ್ತೆ ಇಲ್ಲಿ ಅವರು ಬರ್ಲಿಕ್ಕಿಲ್ಲ ಅಂತೆ ಅಲ್ಲ, ಬಂದ್ರು ಬೇರೆ ಕಡೆಗೆ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲಿ ಮತ್ತೆ ಬರಲ್ಲ, ತುಂಬಾ ವರ್ಷ ಆಯ್ತು ಕೆಲಸ ಮಾಡಿ ಅಂತ. ತುಂಬಾ ಖುಷಿ ಆಯ್ತು ಅವ್ರಿಗೆ ಮೀಟ್ ಆಗಿ. ಹಾಗೆ ಅವರಿಂದನೇ ಅವರು ನಮ್ಗೆ ಸ್ವಲ್ಪ ಅದು ಪಾಕಿಸ್ತಾನ್ ಮ್ಯಾಂಗೋ ಏನಿದೆ ತಗೊಳ್ಳಿಕ್ಕೆ ಸ್ವಲ್ಪ ಇದಾಗ್ತಾ ಇತ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಇರ್ಲಿಲ್ಲ ಅದು ಅಲ್ಲ, ಫ್ರೆಶ್ ಆಗಿ ಇರ್ಲಿಲ್ಲ. ಎಲ್ಲ ಏನಂತಾರೆ ಅದಕ್ಕೆ, ಬಾಡಿದ ತರ ಇತ್ತು ಮ್ಯಾಂಗೋಸ್. ಅವ್ರು 2 ಬಾಕ್ಸ್ ಅನ್ನ ನಮಗೋಸ್ಕರ ತಗೊಂಡು ಬಂದಿದ್ರು. ಯಾವುದು ಚೆನ್ನಾಗಿದೆ ಅದು ತಗೊಳ್ಳಿ ಅಂತ. ಅದ್ರಲ್ಲೆಲ್ಲವೂ ಕೂಡ ಆಲ್ಮೋಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಂದು 5-6 ಸ್ವಲ್ಪ ಹಾಳಾಗಿತ್ತು ಅಷ್ಟೇ. ಇನ್ನೊಂದು ಫ್ಯಾಮಿಲಿ ಇತ್ತು, ಹೌದು, ಕೂಡ ಎಲ್ಲವೂ ಅವರೇ ತಗೊಂಡಿದ್ದಾರೆ. ನಾವು ಖಾಲಿ ಎಷ್ಟು 5 ಪೀಸ್ ಇಲ್ಲ 6 ಪೀಸ್ ತಗೊಂಡಿದೀವಿ. ಹಾಗೆ ಅವರು ಏನಿದೆ ಎಲ್ಲವೂ ತಗೊಂಡಿದ್ದಾರೆ. ಎಷ್ಟು ಫಟಾಫಟ್ ಅಂತ ತಗೊಳ್ತಾ ಇದಾರೆ ಅಂತ ಇಲ್ಲ. ಎಷ್ಟು ಅವ್ರು 2-3 ಜನ ಇದ್ರು, ನಾನು ಒಬ್ಳೆ ತಗೊಳ್ತಾ ಇದ್ದೆ. ಅವರು ಒಂದ್ 2-3 ಜನ ಇದ್ರು, ಎಲ್ಲರೂ ತಗೊಂಡ್ಬಿಟ್ರು ಅವರು. ಹಾಗೆ ಮತ್ತೆ ಬಾಕ್ಸ್ ಬೇಡ ಅಂತ, ನಮಗೂ ಕೂಡ ಸಾಕು, ಅವರಷ್ಟು ಮ್ಯಾಂಗೋ ತಿನ್ನಲ್ಲ, ಹಾಗೆ ನಾನು ಮಾತ್ರ ತಿನ್ನೋದು ಅಂತ ತಗೊಂಡಾಯಿತು. ಇವಾಗ ಮನೆಗೆ ಹೋಗಿ ಸಿಗ್ತೀನಿ. ಬ್ಯಾಟ್ರನ್ನ ರೆಡಿ ಮಾಡಿದ್ವಿ ನಾವು, ಉಬ್ಬತ್ತೆ ಅಂತ ತಿಳ್ಕೊಂಡಿದ್ವಿ, ಉಬ್ಬಿಲ್ಲ. ಹಾಗೆ ಈ ಥರ ಗೊತ್ತಿಲ್ಲ. ಹಾಗೆ ಇದು ಬ್ಲ್ಯಾಕ್ ಚನಾ, ಈ ಥರ ಬ್ಲ್ಯಾಕ್ ಚನಾ. ಇವಾಗ ಇದನ್ನು ತಿಂದು ನಿದ್ದೆ ಮಾಡೋದು. ಹಾಗೆ ನಾಳೆ ಬೆಳಿಗ್ಗೆ ಮತ್ತೆ ಏಳಲಿಕ್ಕಿದೆ, ಚರ್ಚಿಗೆ ಹೋಗ್ತೀವಿ. ಬಿಕಾಸ್ ಚರ್ಚಿಗೆ ಹೋಗಿ ಮೀನೆಲ್ಲ ತಗೊಂಡು ಬರ್ತೀವಿ. ಹಾಗೆ ಈ ವ್ಲಾಗ್ ಇಲ್ಲಿನೇ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್. ಇದು ಬಿಸಿ ಮಾಡುವಲ್ಲ, ಇದು ಕೂಡ ಬಿಸಿ ಮಾಡಲಿ ಸ್ವಲ್ಪ, ತಣ್ಣೆ ತಿನ್ಲಿಕ್ಕೆ ಚೆನ್ನಾಗೋದಲ್ಲ, ತಿಂತೀವಿ.